ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಾನಿವತ್ತು ನಮ್ಮದು ಸೀಮಂತದ ಲಾಗನ್ನು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ನಾನು ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ದೆ, ನೀವು ನೋಡಿದ್ರೆಲ್ಲೋ ಗೊತ್ತಿಲ್ಲ. ಸೊ ಹಾಗೆ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ನಮ್ಮದು ಸೀಮಂತದ್ದು, ಆದರೆ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಒಂದು ನಾನಂತೇಳಿದರೆ ಲಾಗ್ ಮಾಡಲಿಲ್ಲ. ಸೊ ನಮ್ಮದು ಅಣ್ಣ ಕ್ಯಾಮರಾದಲ್ಲಿ ವಿಡಿಯೋ ತೆಗೆದದನ್ನು ನಾನು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಸೊ ಹಾಗೆ ನಂದು ಇವತ್ತು ಸೀಮಂತದ ಲಾಗನ್ನು ನಾನಿವತ್ತು ಅಪ್ಲೋಡ್ ಮಾಡ್ತಿದ್ದೇನೆ. ಸೊ ನಮ್ಮ ಮ್ಯಾಂಗ್ಳೂರು ಸೈಡಲ್ಲಿ ಸೀಮಂತ ಯಾವ ರೀತಿ ನಡೀತದೆ ಮತ್ತು ನಮ್ಮ ಸಂಪ್ರದಾಯದಲ್ಲಿ ಸೀಮಂತ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ನಾನು ಈ ಲಾಗಲ್ಲಿ ತೋರಿಸ್ತಿದ್ದೇನೆ. ಸೊ ಇದು ನಂದು ಕ್ಲಾರಿಟಿ ಅಂದರೆ ಕ್ಲಿಯರಾಗಿ ಒಂದು 2 ಮಿನಿಟಿದು ವಿಡಿಯೋ ಮಾಡಿದ್ದಾರೆ ಅಣ್ಣ. ಸೊ ಹಾಗೆ ಆ 2 ಮಿನಿಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಮ್ಮ ಸೀಮಂತ ಯಾವ ರೀತಿ ಆಯಿತು, ಹೇಗಾಯಿತು ಅಂತ ಹೇಳಿ, ಆನಂತರ ಎಷ್ಟು ಜನ ಇದ್ದರು, ಯಾವ ರೀತಿಯೆಲ್ಲ ನಮಗೆ ಬ್ಲೆಸ್ಸಿಂಗ್ ಎಲ್ಲ ಮಾಡಿ ಹೋದರು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಸೊ ಹಾಗೆ ನಮ್ಮದು ಸೀಮಂತದ ಲಾಗ್ ನಾನು ಇವತ್ತು ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಸೀಮಂತದ ಲಾಗ್ ನಾನು ಮಾಡಿರಲಿಲ್ಲ, ಸ್ವಲ್ಪನೇ ಮಾಡಿದ್ದದು. ನೀವು ನೋಡಿರ್ಬೋದು, ಚಿಕ್ಕ ಚಿಕ್ಕ ಕ್ಲಿಪ್ಸ್ ಎಲ್ಲ ತೆಗೆದು ನನ್ನ ಹಸ್ಬೆಂಡ್ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೆಗೆದು ಹಾಕಿದ್ರು. ಸೊ ಹಾಗೆ ಚಿಕ್ಕ ಚಿಕ್ಕ ಕ್ಲಿಪ್ಸ್ ತೆಗೆದು ಹಾಕಿದ್ದೆ. ಇನ್ನು ನಂದು ವಿಡಿಯೋ ಅನ್ನು ತೆಗೆದದ್ದು ನಾನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹಾಗೆ ಅದಕ್ಕೆ ವಾಯ್ಸ್ ಕೊಟ್ಟು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಹಾಗೆ ಇವತ್ತು ನಂದು ಸೀಮಂತದ ಲಾಗನ್ನು ನಾನಿವತ್ತು ಹಾಕ್ತಿದ್ದೇನೆ. ಸೊ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾವು ಸೀಮಂತ ಆಚರಿಸ್ತಿದ್ದೇವೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿದ್ದೇನೆ. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಸ್ಯಾರೀಸ್ ಆಗಿರ್ಬೋದು, ಅನಂತರ ನಾವು ಮಾಡಿದಂತಹ ಸೀಮಂತದ ಪ್ರಿಪರೇಷನ್ ಆಗಿರ್ಬೋದು, ಯಾವ ರೀತಿ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ಉಂಟಲ್ಲ, ನಮ್ಮ ಹಸ್ಬೆಂಡ್ ಮನೆಯಲ್ಲಿ 2 ಸಾರಿ ಕೊಡ್ತಾರೆ. ಒಂದು ಮೇಲ್ ಸಾರಿ ಅಂತ ಹೇಳಿ, ಮತ್ತೊಂದು ಸೀಮಂತ ಸಾರಿ. ಅದರಲ್ಲಿ ಇದು ಮೇಲ್ ಸಾರಿ ನಂದು, ಮತ್ತೊಂದು ಸೀಮಂತ ಸಾರಿ. ನಂದು ಸೀಮಂತ ಇದ್ದದ್ದು ಹಾಲಲ್ಲಿ. ನಮ್ಮ ಅಂಗಲ ಸ್ವಲ್ಪ ಚಿಕ್ಕದಿತ್ತು. ಸೊ ತುಂಬ ಜನ ಅದರೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ನಾವು ಹಾಲಲ್ಲಿ ಸೀಮಂತ ಮಾಡಿದ್ವಿ. ಇನ್ನು ಇದು ನಮ್ಮದು ಹೊರಗಡೆ ನಮ್ಮ ಮನೆ ಹತ್ತಿರನೇ ಫೋಟೋಶೂಟ್ ಮಾಡಿದ್ದು. ಸೊ ನಂದು ಸೀಮಂತ ಸಾರಿಯಲ್ಲಿ ಫೋಟೋಶೂಟು ನಮ್ಮದು ಹಾಲಲ್ಲಿ ಆಯಿತು, ಯಾಕಂತೇಳಿದ್ರೆ ಅಲ್ಲಿ ಜಾಗ ಇರಲಿಲ್ಲ ಹೊರಗಡೆ. ಹಾಗೆ ಇದು ನಮ್ಮದು ಹಾಲ್. ನಂತರ ಇಲ್ಲಿ ನಂದು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಹಾಲಲ್ಲಿ. ನಮ್ಮದು ಹಾಲ್ ಈ ರೀತಿ ಇತ್ತು. ಇನ್ನು ನಂದು ಸೀಮಂತ ಸಾರಿದು ನೀವು ನೋಡಿದ್ದೀರಿ, ನಂದು ವಿಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೆ. ಇದು ನಮ್ಮದು ಸೀಮಂತ ಸಾರಿ ಮತ್ತು ನನ್ನ ಹಸ್ಬೆಂಡ್ ಕಡೆಯಿಂದ ಗೋಲ್ಡು. ಸೊ ಹಾಗೆ ನಮ್ಮ ಸೈಡಲ್ಲಿ 2 ಸೈಡಲ್ಲಿ ಗೋಲ್ಡ್ ಕೊಡ್ತಾರೆ. ಅಮ್ಮನ ಸೈಡಲ್ಲಿ ಕೂಡ ಇರುತ್ತೆ ಮತ್ತು ಹಸ್ಬೆಂಡ್ ಸೈಡಲ್ಲಿ ಕೂಡ ಏನಾದರೂ ಗೋಲ್ಡ್ ಇರ್ತದೆ. ಸೊ ಹಾಗೆ ಇದು ನಮ್ಮ ಮನೆಯದು ಫೋಟೋಶೂಟ್. ಇಲ್ಲಿ ಹಾಲ್ ಇದು. ಇಲ್ಲಿ ನನ್ನ ಡೆಕೋರೇಷನ್, ಸೀಮಂತದ ಡೆಕೋರೇಷನ್ ಯಾವ ರೀತಿ ಇತ್ತಂತ ಹೇಳಿ ಕಮೆಂಟಲ್ಲಿ ನೀವು ಕೂಡ ತಿಳಿಸಿ. ಮತ್ತು ನನ್ನ ಸಾರಿ ಎಲ್ಲ ಯಾವ ರೀತಿ ಇತ್ತಂತ ಕೂಡ ಹೇಳಿ. ನನ್ನ ಹಸ್ಬೆಂಡ್ ಅವಾಗ 4 ದಿವಸ ರಜೆಯಲ್ಲಿ ಬಂದಿದ್ದರಿಂದ ನಮಗೆ ಜಾಸ್ತಿ ಪ್ರಿಪರೇಷನ್ಸ್ ಎಲ್ಲ ಮಾಡಲಿಕ್ಕೆ ಇರಲಿಲ್ಲ. ಅಂದರೆ ಅವರೇ ಒಬ್ಬರೇ ಓಡಾಡಬೇಕಿತ್ತು. ಹಾಗೆ ನಾನು ಮೊದಲೇ ಯಾವ ರೀತಿ ಬೇಕಂತ ಹೇಳಿ ಮೊದಲೇ ನಾನಿಲ್ಲಿ ಇಮ್ಯಾಜಿನ್ ಮಾಡಿಟ್ಟಿದ್ದೆ. ಆ ರೀತಿಯೇ ಒಂದು ಚಂದದಲ್ಲಿ ಆಯಿತು ಮಾತ್ರ. ಸೊ ಇದು ನಮ್ಮದು ಹಸ್ಬೆಂಡ್ ಕಡೆಯಿಂದ ಗೋಲ್ಡ್, ಮತ್ತು ಇದು ನನ್ನದು ಸೀಮಂತ ಸಾರಿ, ಮತ್ತು ನನ್ನ ಅಮ್ಮನ ಕಡೆಯಿಂದ ಗೋಲ್ಡ್ ಇತ್ತಂತ ಇದು. ಸೊ ಹಾಗೆ ನಮ್ಮದು ಫೋಟೋಶೂಟ್ ಎಲ್ಲ ನಾನು ಮನೆಯಿಂದ ಹೊರಡಿದ್ವಲ್ಲ, ಸೊ ಅಲ್ಲಿ ನಾವು ಸ್ವಲ್ಪ ಫೋಟೋಶೂಟ್ ಮಾಡಿದ್ವಿ. ಹಾಲಲ್ಲಿ ಫೋಟೋಶೂಟ್ ತೆಗಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಅಲ್ಲಿಯೇ ಜಾಸ್ತಿ ಮಾಡಿದ್ವಿ. ಇನ್ನು ನಂದಿದ್ದು ಸೀಮಂತ ಸಾರಿ ಮತ್ತು ನಂದು ಜಲ್ಲಿ. ನನಗೆ ಯಾವ ರೀತಿ ಕಾಣ್ತಿತ್ತು ಸೀಮಂತ ಸಾರಿ ಅಂತ ಕಮೆಂಟಲ್ಲಿ ತಿಳಿಸಿ. ಆನಂತರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದು. ಸೊ ಅವರಿಗೆಲ್ಲ ಹೂವೆಲ್ಲ ಕೊಟ್ಟು ಸತ್ಕಾರ ಎಲ್ಲ ಮಾಡಲಿಕ್ಕಿತ್ತು. ನನ್ನ ಗಂಡನ ತಂಗಿ ಸ್ವೀಟ್ ಎಲ್ಲ ಬಡಿಸ್ಲಿಕ್ಕಿತ್ತದ್ದು. ನಮ್ಮದರಲ್ಲಿ ಎಗ್ ಮತ್ತು ಏನೆಲ್ಲ ಸ್ವೀಟ್ಸ್ ಎಲ್ಲ ಉಂಟು ಅದೆಲ್ಲ, ಮತ್ತು ಫ್ರೂಟ್ಸ್ ಎಲ್ಲ ಇಟ್ಟು ಬಡಿಸ್ಲಿಕ್ಕೆಲ್ಲ ಇತ್ತು. ಸೊ ಹಾಗೆ ನಮ್ಮದು ಈ ರೀತಿಯಾಗಿ ಬಡಿಸಿದ್ರು. ಇನ್ನು ನನ್ನ ಹಸ್ಬೆಂಡ್ ಕೂಡ ನನಗೆ ಬಾಯಿಗೆಲ್ಲ ಇಡಲಿಕ್ಕಿತ್ತು. ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಏನೆಲ್ಲ ಇಷ್ಟದ ಸ್ವೀಟ್ ಎಲ್ಲ ಉಂಟು ಅದನ್ನೆಲ್ಲ ತಿನ್ನಿಸ್ತಾರೆ. ಇನ್ನು ಚಿಕ್ಕದಾಗಿ ಕೂಡ ಕೇಕ್ ಕಟ್ಟು ಕೂಡ ಇತ್ತು. ಅದೊಂದು ಸೆಲೆಬ್ರೇಟ್ ಕೂಡ ಮಾಡಿದ್ವಿ. ಚಿಕ್ಕದಾಗಿ ಕೇಕ್ ಕಟ್ಟೆಲ್ಲ ಮಾಡಿ ಸೆಲೆಬ್ರೇಟ್ ಎಲ್ಲ ಮಾಡಿ, ಆನಂತರ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆದು ಸೊ ಎಲ್ಲ ಫಂಕ್ಷನ್ಸ್ ಎಲ್ಲ ಉಂಟಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು. ಏನೋ ಒಂದು ಗೊತ್ತೇ ಆಗಲಿಲ್ಲ ಫಂಕ್ಷನ್ಸ್ ಎಲ್ಲ ಆದದ್ದು. ಸೊ ಈಗ ಎಲ್ಲ ನೋಡುವಾಗ ಉಂಟಲ್ಲ ಮೆಮೊರೀಸ್ ಎಲ್ಲ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಇಷ್ಟು ದೊಡ್ಡ ಫಂಕ್ಷನ್ ಇಷ್ಟು ಚಿಕ್ಕ ವೀಡಿಯೋದಲ್ಲಿ ಎಷ್ಟು ಚಂದವಾಗಿ ಕ್ಯೂಟಾಗಿ ಅಣ್ಣ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ ತುಂಬ ಚೆಂದ ಮಾಡಿಕೊಟ್ಟಿದ್ದಾರೆ. ಜಾಸ್ತಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈ ವಿಡಿಯೋದಲ್ಲಿ ಆಗಲಿಲ್ಲ.
ಹಾಗೆ ನಂದು ಸೀಮಂತದ ಲಾಗ್ ನೀವು ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ನಂದು ಸೀಮಂತದ ವಿಡಿಯೋ ಯಾವ ರೀತಿ ಇತ್ತು ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನೀವು ಕೂಡ ನೋಡಿದ್ದೀರಿ ಅಂತ ಅಂದ್ಕೊಂಡೆ. ಸೊ ಹಾಗೆ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.